ಜಾತ್ರೆಗೆ ಭಂಡಾರ ತಂದಿರಿ, ಬಹುತೇಕ ತಪಗಾಟಾಗಿ ಭಂಡಾರ ಹೊಟ್ಟಾಗ ಹೋದ್ರೆ ಹಳ್ಳಾಗ್ತಾವ. ಅಕಸ್ಮಾತ್ ಹೆಂಗೆ ಹಣಿ ಮೇಲೆ ಹಚ್ಕೊಂಡ್ರೆ ಹಣಿ ಸಹಿತ ಸುಡ್ತದೆ. ಶುದ್ಧವಾಗಿರ್ತಕ್ಕಂಥ ಭಂಡಾರವನ್ನು ಬಳಸಲಿಕ್ಕೆ ನೀವೆಲ್ಲರೂ ಕಡ್ಡಾಯವಾಗಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಯಾಕಂದ್ರೆ ಆ ಭಂಡಾರವನ್ನು ಪುಣ್ಯಾತ್ಮರ ಅಲಗ ಹಾಯ್ತಕ್ಕಂಥ ಸಂದರ್ಭದಲ್ಲಿ ಹಾರಸ್ರಿ, ವಾಲ್ಗ ಮಾಡಾಗ ಹಾರಿಸ್ರಿ. ಸುಮ್ಮ ಜಾತ್ರೆಗೆ ಮೈಯೆಲ್ಲ ಎರ್ಕೊಂಡು ಕಿಸಿಯಿಂದ ನೀವೆಲ್ಲ ಯುವಕರು ಮಾಡ್ತಾನಂದ್ರೆ ಅದಕ್ಕೆ ನನಗೆ ನೋವಾಗ್ತದೆ. ಇದು ಪ್ರಸಾದ ಪುಣ್ಯಾತ್ಮರಿ. ಆ ಪ್ರಸಾದವನ್ನು ನೀವು ಅಕಸ್ಮಾತ್ ಶುದ್ಧವಾಗಿರತಕ್ಕಂಥ ಆ ಭಂಡಾರವನ್ನು ಯಾರಿಗಾರ ಹೊಟ್ಟಿ ಕಡಿತೈತೆ ಅಂತ ಹೇಳಿ ಓದು ಕೂಡ್ರೆ ತೀರ್ಥ ಮಾಡಿ ಬೀರಪ್ಪನ ಹೆಸರು ಮೇಲೆ ಅವನು ಹೊಟ್ಟೆ ಕಡ್ತು ನಿಲ್ತದೆ. ಅಕಸ್ಮಾತ್ ಮೈಗೆ ಅವನಿಗೆ ಕುಷ್ಠರೋಗ ಆಗೈತೆ ಏನಾರೋಕ್ಕೆ ಆಗೈತಿ ಅಂತ ಕೇಳಿದ್ರೆ ಭಂಡಾರ ಮೈಗೆ ಲೇಪನ ಮಾಡಿ ಅದು ಸಹಿತ ಶುದ್ಧ ಆಗ್ತದೆ. ಇದಕ್ಕೆ ವೈಜ್ಞಾನಿಕ ಕಾರಣ ಐತಿ, ವಿಜ್ಞಾನದಿಂದ ಕಾರಣ ಐತಿ, ಭಕ್ತಿ ಕಾರಣ ಐತಿ. ಅದನ್ನೆಲ್ಲ ತಾವು ಶುಚಿರೂಪವಾಗಿ ಬಹುತೇಕ ಬಹಳ ಅತಿ ಸ್ವಲ್ಪ ಸಮಯದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ತಾವೆಲ್ಲ ಮಾಡ್ತಾ ಇದ್ರಿ. ಯುವಕರೆಲ್ಲ ಕೊಡ್ಕೊಂಡಿರಿ. ಯಾಕಂದ್ರೆ ಇನ್ನೊಂದು ಕಡೆ ಯುವಕರದ ಆದ್ರಿಂದ ಅವರೆಲ್ಲ ಬೇರೆ ಕಡೆ ಹೋಗಿಬಿಟ್ಟಾರೆ. ಅಂತ ಯುವಕರಿಗೆ ಪುರಾಣ ಪ್ರವಚನಕ್ಕೆ ಬರುವಂಥ ದಿನಮಾನ ಇಲ್ಲಿಗೆ ಎಲ್ಲರೂ ಧಾಬಾ ದೋಸ್ತಿಗಳಾಗಿಬಿಟ್ಟು ಸಂಜೆ ಮಾಡಿ ಹೆಂಗೆ ಮಾಡಿರ್ಬೇಕು, ಸಂಜೆ ಮಾಡಿ ಊಟ. ಅವಾಗ ಪುಣ್ಯಾತ್ಮರೇ ಹೊರಗಿಂದ ಬಂದು ಮನ್ಯಾಗ ಉಣ್ತಿದ್ರತ್ತು. ಈಗ ಮನ್ಯಾಗ ತೊಗೊಂಡು ಹೊರಗೆ ಉಣ್ಣುವಂಥ ಕಾಲ ಬಂದ್ಬಿಟ್ಟೈತಿ. ಅದಕ್ಕೆ ಅವೆಲ್ಲರೂ ಇಂಥ ಅಪರೂಪ